ಪ್ರಜ್ವಲ್ ರೇವಣ್ಣ ಎಲ್ಲಾ ರೀತಿ ತನಿಖೆಗೆ ಸಹಕಾರವನ್ನ ಕೊಡ್ತಾರೆ ಅಂತ ಜಿಟಿ ದೇವೇಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಪ್ರಕರಣದ ಸಂತ್ರಸ್ತೆಯರಿಗೆ ನೆರವಾಗ್ತಿಲ್ಲ. ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಕ್ರಮವೂ ಕೂಡ ಆಗ್ತಿಲ್ಲ. ಪ್ರಜ್ವಲ್ ರೇವಣ್ಣ ಎಲ್ಲಾ ರೀತಿ ತನಿಖೆಗೆ ಸಹಕಾರವನ್ನ ಕೊಡ್ತಾರೆ ಅಂತ ಪ್ರಜ್ವಲ್ ಬಂಧನದ ಬಗ್ಗೆ ಜಿಟಿ ದೇವೇಗೌಡ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಎಲ್ಲಾ ಪ್ರಶ್ನೆಗೂ ಕೂಡ ತನಿಖೆಯಿಂದಲೇ ಉತ್ತರ ಸಿಗಲಿದೆ ಅಂತ ಜಿಟಿ ದೇವೇಗೌಡ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಪಕ್ಷದಿಂದ ಅಮಾನತ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿದೆ. ಅವರೆಲ್ಲರೂ ಕೂಡ SIT ತನಿಖೆ ನಡೀತಾ ಇದೆ. ನಾವು ಸ್ವಾಗತ ಮಾಡಿದ್ದೀವಿ. ಈ SIT ತನಿಖೆ ಸಂತ್ರಸ್ತೆಯರಿಗೆ ನೆರವಾಗ್ತಾ ಇಲ್ಲ ಸರ್ಕಾರ, ರಾಜ್ಯ ಸರ್ಕಾರ. ಅದು ಅವ್ರು ಯಾರ್ಯಾರು ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ತೊಡಗಿಸಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆಗ್ರಹ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕೂಡಲೇ ಇವತ್ತೇನು ಅವ್ರಿಗಿದ್ದು ಪ್ರಜ್ವಲ್ ಅವರ ಬಂಧನ ಆಗಬೇಕು ಅಂತಿತ್ತು. ಪ್ರಜ್ವಲ್ ಅವರೇ ನೇರವಾಗಿ ಬಂದಿದ್ದಾರೆ, ಅವರನ್ನೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ನಮ್ಮ ಕೆಲಸ ಮುಗಿತಲ್ಲ. ನಾವೆಲ್ಲ ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನನ 1% ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಲಿ ರಾಜ್ಯಾಧ್ಯಕ್ಷ ಆಗಲಿ ನಮ್ಮ ಪಕ್ಷದ ನಾಯಕರುಗಳಾಗಲಿ ಯಾರೂ ಕೂಡ ಮಾಡಲಿಲ್ಲ. ಪ್ರಥಮದಿಂದನೇ ನಮ್ಮ HD ಕುಮಾರಸ್ವಾಮಿ ಅವರು ನಮ್ಮ ನಾಯಕರು ಹೇಳಿದರು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಉಪ್ಪು ತಿಂದವರು ನೀರು ಕುಡಿಯಬೇಕು ಅನ್ನೋದನ್ನು ಹೇಳಿದ್ದಾರೆ. ನಾವು ಯಾವುದೇ ಅಡ್ಡ ಪರಿಣಾಮಗಳು ಹಸ್ತಕ್ಷೇಪಗಳು ನಾವು ಮಾಡಲ್ಲ. ನಿಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ, ನ್ಯಾಯಯುತವಾಗಿ ತನಿಖೆ ಮಾಡಬೇಕು, ಅನ್ಯಾಯ ಆಗಿರೋದನ್ನ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅಲ್ವಾ ಆ ಪ್ರತಿ ನೀವು ಹೇಳಿದ್ರಲ್ಲ, ಅವ್ರು ಹೇಳಿರೋದು 2: ಬಂಧನ ಆಗಬೇಕು, ಬಂಧನ ಆಯಿತು. ಇನ್ನೊಂದು ಬೇರೆ ಕ್ರಮ ತಗೋಬೇಕು ಅಂದ್ರಲ್ಲ, ಯಾರಿಗೆ ನೀವೇ ಹೇಳಿದ್ರಲ್ಲ. ಈಗ ಅವ್ರಿಗೆಲ್ಲರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಆಗ್ರಹ ಇದ್ದೇ ಇದೆಯಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಇದರಲ್ಲಿ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದಿದೆ, ಅದು ಆಗಬೇಕು. ನಾವು ಈಗಲೇ ಹೇಳಲ್ಲ, ವರದಿ ಕೊಟ್ಟೇ ಇಲ್ಲ. SIT ವರದಿನೇ ಇನ್ನೂ ಬಂದಿಲ್ಲ. ಅದರಿಂದ ಆ ಬಗ್ಗೆ ನಾವು ಬೇರೆ ಥರ SIT ತನಿಖೆ ನಡೆಯೋ ಸಂದರ್ಭದಲ್ಲಿ ಬೇರೆ ಥರ ಮಾತುಗಳನ್ನ ಆಡಲ್ಲ, ಬೇರೆ ದಿಕ್ಕಲ್ಲಿ ಮಾತಾಡಕ್ ಹೋಗಲ್ಲ. ಸಂತ್ರಸ್ತರು ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ಕಾರ್ಯಕರ್ತರ ಸಂಬಂಧಿಕರು ಇದ್ದಾರೆ, ಅವ್ರಿಗೆ ನೀವು ಯಾವ ರೀತಿ ನ್ಯಾಯ ಕೊಡ್ತೀರಿ ಅಂತ ಪ್ರಶ್ನೆ. ಅಲ್ರಿ, ನಮ್ಮ ಸಂಬಂಧಿಕರು, ನಮ್ಮ ಪಕ್ಷದವರು, ಇವ್ರು ಕಾಂಗ್ರೆಸ್ ಅವರು, ಇವ್ರು BJP ಅವರು ಅಂತ ಹೇಳ್ತಾರಲ್ಲ, ಹೇಳಕ್ಕಾಯ್ತದ? ನಾವು ಆ ಥರ ಮಾಡೋಕ್ಕಾಯ್ತದ? ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಸರ್ಕಾರ ನೆರವು ಆಗಬೇಕು, ಯಾರೇ ಇರಲಿ. ಅದ್ಯಾವುದೂ ಆಗಿಲ್ಲ ಇದುವರೆಗೆ. 100ಕ್ಕೆ 100 ಇದೆ. JDS ಪಕ್ಷ ಯಾವತ್ತೂ 100ಕ್ಕೆ 100 ಇದೆ. ಆದರೆ SIT ತನಿಖೆ ಹೊರ ಬೀಳದೆ ನಾವೇನು ಮಾಡ್ಲಿಕ್ಕಾಗಲ್ಲ. ಪಕ್ಷದ ತೀರ್ಮಾನ. ಹಾಸನದಲ್ಲಿ ನಡೆದಂತಹ ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಇನ್ನು ಹಾಸನದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ನಮ್ಮ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಿದ್ದೇವೆ. ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. SIT ತನಿಖೆಯನ್ನ ಸ್ವಾಗತ ಕೂಡ ಮಾಡಿದ್ದೀವಿ. ನಮ್ಮ ಪಕ್ಷದವರು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ನಾವೆಲ್ಲರೂ ಸೇರಿ ಒತ್ತಾಯವನ್ನ ಮಾಡಿದ್ದೆವು.
ಈಗ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ, ಅಲ್ಲಿಗೆ ನಮ್ಮ ಕೆಲಸ ಮುಗಿದಿದೆ, ಎಸ್ಐಟಿ ತನಿಖೆಯನ್ನ ಮುಂದುವರಿಸ್ತಾರೆ ಅಂತ ಕೂಡ ಹೇಳಿರುವಂತದ್ದು. ಇನ್ನು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಕುಮಾರಸ್ವಾಮಿ ಅವರು ಮೊದಲೇ ಹೇಳಿದ್ರು. ಪ್ರಜ್ವಲ್ ರೇವಣ್ಣ ಜೊತೆಗೆ ಪೆನ್ ಡ್ರೈವ್ ಹಂಚಿದವರ ಕೂಡ ಬಂಧನ ಆಗ್ಬೇಕು ಅಂತ ಕೂಡ ಇಲ್ಲಿ ಜಿಟಿ ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು.